ಮಲೆನಾಡು ಕರಾವಳಿ ಭಾಗದಲ್ಲಿ ಮಾಡುವಂತ ಚೌಳಿಕಾಯಿ ಪಲ್ಯ. ವೇಟ್ ಲಾಸ್ ಮಾಡೋರ್ಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತೆ. ಟೇಸ್ಟಿಯಾಗಿ ವೇಟ್ ಲಾಸ್ ಮಾಡ್ಬೋದು. ನೀವ್ ಬೇಕಾದ್ರೆ ಎಣ್ಣೆನ ಸ್ವಲ್ಪ ಹಾಕೊಳ್ಳಿ. ನಾನ್ ನಾರ್ಮಲ್ ಆಗಿ ಹಾಕಿದ್ದೀನಿ. ಮೊದ್ಲಿಗೆ ಚೌಳಿಕಾಯಿನ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅರ್ಶಿನದ ಪುಡಿ, ಉಪ್ಪು, ಒಂದ್ ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕಿ ಒಂದ್ ವಿಜಿಲ್ ತಗೊಳ್ಳಿ. ಅಷ್ಟರಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, 2 ಚಮಚ ಕಡಲೆಬೇಳೆ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಧಾರಾಳವಾಗಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅನಂತರ ಅರಿಶಿನದ ಪುಡಿ, ರೋಸ್ಟೆಡ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಹಸಿ ತೆಂಗಿನಕಾಯಿನ ಈ ತರ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡು ತಗೊಂಡಿದೀನಿ. ತುರ್ದು ಸಹ ಸೇರಿಸಬಹುದು. ಈಗ ಇದನ್ನ ಚೆನ್ನಾಗಿ ಒಂದ್ 30ರಿಂದ 40 ಸೆಕೆಂಡ್ ಬಾಡಿಸ್ಕೊಂಡಿದ್ದಾದ ನಂತರ ಚೌಳಿಕಾಯಿ ಬೆಂದಿರುತ್ತಲ್ಲ ಅದನ್ನ ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಟೊಮ್ಯಾಟೋನ ಕೊನೆಯಲ್ಲಿ ಈ ಟೈಮಲ್ಲಿ ಸೇರಿಸ್ತೀನಿ. ನಂಗೆ ಹಿಂಗೆ ಇಷ್ಟ ಆಗತ್ತೆ. ನೀವು ಬೇಕಂದ್ರೆ ಒಗ್ಗರಣೆ ಜೊತೆಗೆ ಟೊಮ್ಯಾಟೊ ಸೇರಿಸಿ ಬಾಡಿಸ್ಕೋಬಹುದು. ಈಗ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಇದಾದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗಿರೋ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ.